ಎಂಬ ತಂಡ, ರಾಧಾಕೃಷ್ಣ ಉರಾಳ ಅವರ ತಂಡದಿಂದ ಯಕ್ಷಗಾನ. ಪಾರ್ವತ್ಯೈ ಗುರವೇ ನಮಃ. ದಕ್ಷಿಣಾಮೂರ್ತಿ ಜೀವೈ ಸಕಲ ಕಾರ್ಯಾರ್ಥ ಸಿದ್ಧೈ. ಅರರೆ ನಿನ್ನಯ ಮಹಿಮೆಯನು ಪೊಗಳಲೊಳವಲ್ಲ ಧರಣಿಯನು ಪೊತ್ತಿದ್ದ ಮಾಶೇಷಗರಿದು ಹರನದು ಕುಮಾರ ಸಕಲ ಗಂಧಗೆ ಸಕಾರಯೈ ದರೆಯುವ ವಿಜಯ ಮದೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ಕೊಳಲನೂದೂತ ಬಂದ ಕೆಲವ ಗೋಪಿಯ ಗಂಧ ಗುಪ್ತರಿಂದ ಕೊಳಲನೂದೂತ ಬಂದ ಕೊಳಲನೂದೂತ ಬಂದ ಕೆಲವ ಗೋಪಿಯ ಕಂದ ಕೊಳಲನೂದೂತ ಕೊಳಲ ಊದೂತ ಬಂದ ಕೊಳಲನೂದೂತ ಬಂದೆ ಕೊಳಲನೂದೂತ ಬಂದೆ ಕೊಳಲನೂದೂತ ಬಂದ ಚೆಲುವ ಗೋಪಿಯ ಕಂದ ಚೆಲುವ ಗೋಪಿಯ ಕಂದ ಚೆಲುವ ಗೋಪಿಯ ಕಂದ ಕೊಳಲನೂದೂತಲಿ ಬಂದ. ಮುಂದೆ ಗೋಗಳ ಹಿಂಡು ಮುಂದೆ ಗೋಗಳ ಹಿಂಡು ಹಿಂದೆ ಗೋಪಾಲರ ದಂಡು. ಮುಂದೆ ಗೋಗಳ ಹಿಂಡು ಮುಂದೆ ಗೋಗಳ ಹಿಂಡು ಹಿಂದೆ ಗೋಪಾಲರ ದಂಡು ಹಿಂದೆ ಗೋಪಾಲರ ದಂಡು. ನಂದ ಗೋಪಿಯ ಕಂದ ಆನಂದದಿಂದ ಬಂದ ನಂದ ಗೋಪಿಯ ಕಂದ ಆನಂದದಿಂದ ಬಂದ. ಯಶೋಧನಂದನ ರಾಯ್ ಮಂದಿರವನು ಕೊಕ್ಕು ಗೋವಿಂದಗೆ ನಮಿಸಿ ಭಕ್ತಿಯಲ್ಲಿ ಲಕ್ಷ್ಮೀ ಮನೋರಾಯ್ ಅಕ್ರೂರನನು ಕಂಡು ಅಕ್ಷಣವೇ ಪೀಠದಿಂದಿಳಿದೋಯ್ ಸುಕ್ಷೇಮವೇ ಬಂದು ಬಾರನು ತಲಪ್ಪಿ ಸುಕ್ಷೇಮವೇ 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 ಬಂಧು ಬಾರನು ತಲಪ್ಪಿ ತುವಿಚಕ್ಷಣನ ಮೈದೊಡವುದೆಂದ ತುವಿಚಕ್ಷಣನ ಮೈದೊಡವುದೆಂದ. ಶ್ರೀಪತಿ ಹರಿಯದಲಪೇಕ್ಷಿಪೆಯನ್ನಾಯ್ ಶ್ರೀಪತಿ ಹರಿಯದಲಪೇಕ್ಷಿಪೆಯನ್ನಾಯ್ ಕಪಗೋತ್ಸವಕ್ಕೆಂದು ಮಾವಾಯ್ ಕಪಗೋತ್ಸವಕ್ಕೆಂದು ಮಾವಾಯ್ ಗೋಪಾಲ ಬರಲಿ ಮಧುರಾಪುರಕ್ಕೆ ಎಂದೆಂಬ ಗೋಪಾಲ ಬರಲಿ ಮಧುರಾಪುರಕ್ಕೆ ಎಂದೆಂಬೆ ನಿರೂಪವಿತ್ತಟ್ಟಿದನು ದೇವ ನಿರೂಪವಿತ್ತಟ್ಟಿದನು ದೇವ.
ಮಥುರೆಯಿಂದ ಬಂದಿದ್ದಾರೆ. ಕಂಸ ಆಹ್ವಾನವನ್ನಿಟ್ಟಿದ್ದಾರೆ. ನಿನ್ನ ಹಬ್ಬಕ್ಕೆ ಕೃಷ್ಣ ಬಲರಾಮರು ಬರಬೇಕು. ಏನು ಮಾಡೋಣ? ಹೌದಕ್ಕ, ನಾವು ಅರಸುತ್ತಿರುವಂತಹ ಕಾಲಿಗೆ ಸಿಕ್ಕ ಹಾಗಾಯಿತು. ಹೌದಲ್ಲವೇ? ಆದರೆ ನಾವು ಬರೆ ಹೋದರೆ ಆಗಿದ್ದೆ. ನೋಡ ಬನ್ನಿರಿ ನೋಡ ಬನ್ನಿರೇ ಬನ್ನಿ ನೋಡ ಬನ್ನಿರೇ ಉಗ್ರಸೇನನು ನೋಡ ಬನ್ನಿರಿ ನೋಡ ಬನ್ನಿರಿ ನೋಡ ಬನ್ನಿರಿ ಉಗ್ರಸೇನನು ಉಗ್ರಸೇನನು ನೋಡಿಗದಿಪತಿ ನೋಡಿಗದಿಪತಿ ನಾಡಿಗದಿಪತಿ ಈ ನಾಡಿಗದಿಪತಿ ನಾಡಿಗದಿಪತಿ ಅಹನು ಮುಂದಿನು ಅಧಿಪತಿ ಅಹನು ಮುಂದಿನು ಜನನಿ ಜನಕರ ಬಂದ ಮೋಕ್ಷವೈ ಜನನಿ ಜನಕರ ಎಮ್ಮ ಜನನಿ ಜನಕರ ಜನನಿ ಜನಕರ ಬಂದ ಮೋಕ್ಷವೈ ಅವರ ಬಂದ ಮೋಕ್ಷವೈ ಜನನಿ ಜನಕರ ಬಂಧ ಮೋಕ್ಷವೈ ಮೃತ್ಯು ದೀಕ್ಷೆಯು ನೋಡ ಬನ್ನಿರಿ ಉಗ್ರಸೇನನೋಯ್ ನಾಡಿಗದಿಪತಿ ಯಾರು ಮುಂದಿನ ಎಲ್ಲರೂ ಅಲ್ಲಿಗೆ ಬರಬೇಕು. ಹೌದಲ್ವೇ? ಆ ಸಂಭ್ರಮವನ್ನು ಕಾಣಬೇಕು. ಮಾತ್ರವಲ್ಲ, ನಾವು ಈಗ ಹೋಗುತ್ತಿರುವುದು ರಾಮನ ಮನೆಗೆ. ಹೌದಲ್ಲವೇ? ಆದರೆ ಇನ್ನು ಅನ್ನದಲ್ಲಿ ವಿಷ ಹಾಕುವುದಕ್ಕೂ ಹೆಸರುವವರು. ಖಂಡಿತವಾಗಿ. ಆದ್ದರಿಂದ ನಮಗೆ ಅಲ್ಲಿಗೆ ಹೋಗಲಿಕ್ಕೆ ಬೇಕಾಗುತ್ತದೆ. ಪ್ರತಿಬಂಧನ ಬಾಂಡಗಳ ಪ್ರತಿಬಂಧನ ಬಾಂಡಗಳ ಜಗತ್ತಿಗೆ ಉದಯಕಾಲದೊಳೆಂದು ತುಂಬಿದ್ದು ಉದಯಕಾಲದೊಳೆಂದು ತುಂಬಿದ್ದಾಯಿ ಮೊದಲಿಗೆ ಕೂಡಿ ಹೊರಟರು ಮೊದಲಿಗೆಂದು ವೈರಿಯ ಮನೆ ಊಟ ಶಕ್ತಿ ಸಮ. ಖಂಡಿತ. ಆದ್ದರಿಂದ ನಮಗೆ ಬೇಕಾದಂತಹ ಸಿದ್ಧತೆ ಏನೆಲ್ಲ ಮಾಡಿದ್ದಿ? ಓಹೋ, ಎಲ್ಲವನ್ನು ಬಡ್ಡಿಯಲ್ಲಿ ಸಿದ್ಧಪಡಿಸಿ. ಅಣ್ಣ, ಹಾಲು ಮೊಸರು ಎಲ್ಲ ಇಟ್ಟುಕೊಂಡಿದ್ದೀಯಾ? ನನಗೆ ಬೇರೆ ನಿನಗೆ ಬೇರೆ ಇಟ್ಟುಕೊಂಡಿದ್ದೀಯಲ್ಲ, ಮತ್ತೆ ನನ್ನದೆಲ್ಲ ನೀನೇ ತಿನ್ನೋದಲ್ಲ. ಇಲ್ಲವರೇ? ಆಗಲಿದ್ದೆ. ಸರಿ, ಹೋಗೋಣ. ಬೇಡ, ಹೋಗೋಣ. ಸುಧದಿಯರರಿದೈದರುದಾಯ್ ಕೃಷ್ಣನಿಗೆ ರಗಿ ನುಡಿದರು ಸುಧತಿಯರ್ ಐದರುದಾಯ್ ಕೃಷ್ಣನಿಗೆ ರಗಿ ನುಡಿದರು ಆ
ಹೋಗದಿರಲವು ರಂಗ ಹೋಗದಿರಲವು ರಂಗ ಎಮ್ಮನು ಅಗಲಿ ಹೋಗದಿರಲವು ಕೃಷ್ಣ ನಮ್ಮನು ಅಗಲಿ ನಮ್ಮನು ಅಗಲಿ ಹೋಗದಿರಲವು ರಂಗ ಕೃಷ್ಣ ರಂಗ ಗಂಗ ಹೋಗದಿರಲವು ರಂಗ ನಾಗಜಯನ ನಾಶಯನ ನಾಗಜಯನ ನಿನ್ನೆ ಬಿಟ್ಟು ಬಾಳುವೆವೆ ಬಿಟ್ಟು ಬಾಳುವೆವೆ ವಿಯೋಗವ ಸಹಿಸಲೆಂತು ವಿಯೋಗವ ಸಹಿಸಲೆಂತು ಹೋಗಿಸು ತಿಂತು ಹೋಗಿಸು ತಿಂತು ಅಲ್ಲಿ ಹಬ್ಬ ಅಂತೆ ಹಬ್ಬ. ಹೌದಪ್ಪ,
ನಮಗೆ ಊಟ ಸೇರ್ತದ ನಿದ್ದೆ ಬರ್ತದ ನಿನ್ನನ್ನು ಬಿಟ್ಟು ನಾವು ಇರುವುದಾಗಬೇಕು. ಓ ನಾಗಶೇನನೇ, ನಿನ್ನನ್ನು ಆಗಲಿ ನಾವು ಎದುರುವುದಕ್ಕೆ ಸಾಧ್ಯವಿಲ್ಲ. ಅರ್ಥಗೆ ಬೇಡ ಬೇಡ. ನೋಡಿ ಇಲ್ಲಿ ನನ್ನ ಹಾಗೆ ಆಗಿದ್ದಾರೆ, ಹಾಗೆ ಇದ್ದಾರೆ. ಅವಳಿಗೆ ನನ್ನ ವೇಷವನ್ನು ತೊಟ್ಟು ಇಟ್ಟರೆ ನನ್ನ ಭಜನೆಯನ್ನು ಮಾಡ್ತಾರೆ. ನಿನ್ನ ಭಜನೆಯನ್ನು ಮಾಡುತ್ತಾ ಇಲ್ಲಿಯೇ ಇರುವುದಾಗಪ್ಪ. ಆಗಲಿ ಆಗಲಿ ಕೃಷ್ಣ. ಜಯ ಜಯ ಕೃಷ್ಣ ಮುಕುಂದ ಮುರಾರಿ, ಜಯ ಜಯ ಕೃಷ್ಣ ಮುಕುಂದ ಮುರಾರಿ, ಜಯ ಜಯ ಕೃಷ್ಣ ಮುಕುಂದ ಮುರಾರಿ. ಮುಗೀತು ಮುಗೀತು ಮುಗೀತು. ಸ್ವಾಮಿ ನಮಸ್ಕಾರ. ನಮಸ್ಕಾರ. ಕೇಳ್ತದ? ಈಗ ಸ್ವಲ್ಪ ಕೇಳಿಸ್ತದೆ. ನೋಡಿ ನಮ್ಮಂತವ್ರು ಬಂದ್ರು ಕೇಳುದಿಲ್ಲ. ಯಾಕೆ? ಹಾ, ರಾಜಕೀಯದವರು ರಾಜರು ಬಂದ್ರು ಅದೆಲ್ಲರಿಗೂ ಸರಿಯಾಗಿ ವ್ಯವಸ್ಥೆ ಮಾಡ್ತಾರೆ. ಹೌದು. ನಮ್ಮಂತರ ಬಂದ್ರೆ ನಿಮ್ಗೆ ಬಹಳ ದಾಸಾರ ಸ್ವಾಮಿ. ಹೌದು. ನಾವ್ಯಾರು ಅಂತ ಗೊತ್ತಾಗ್ಲಿಲ್ವಾ? ಯಾರು ಗೊತ್ತಾಗಲಿಲ್ಲ. ರಾಜ ರಜಕ ಅಂದ್ರೆ ನಾವೇ. ಮಡಿವಾಳ. ಏನ್ ಸ್ವಾಮಿ ಮಡಿವಾಳ ಅಂತೀರಾ? ಬಹಳ ದಾಸಾರ ಮಾಡಬೇಡಿ. ಅದಕ್ಕಾಗಿ ಈ ವ್ಯವಸ್ಥೆ ಮಾಡಿದ್ದು. ಮಡಿವಾಳ ಅಂತ ಹೇಳಿದ್ರಿಂದ ನಿಮಗೆ ನಮ್ಮ ಸ್ವರ ಸರಿ ಇರ್ಲಿ 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 ಅಂತ ವ್ಯವಸ್ಥೆ ಮಾಡಿದ್ದ ಅಂತ. ಅಲ್ಲ. ಸ್ವಾಮಿ ಹಾ. ಅದು ಯಾವ್ದು ಗೊತ್ತಾಯ್ತಾ? ಯಾವುದು? ಅದು ನಮ್ಮದು ಕತ್ತೆ. ಕತ್ತೆ ನಮ್ಮದೆ. ಹಾ. ಅದ್ರ ಕಾಲು ಯಾರದ್ದು? ಯಾರ್ದು? ಅದು ಕೇಳಿ ಕತ್ತೆ ನಮ್ಮದು. ಹಾ. ಕಾಲು ಯಾರದ್ದು ಅಂತ ಕೇಳ್ತೇನೆ. ಕಾಲು ಕತ್ತಿದೆ. ನೀವು ಸ್ವಲ್ಪ ಜಾಣರು. ಮತ್ತೆ ನೀವು ನೆಗ್ಗಿ ಬೀಳ್ತೀರಿ ಅಂತ ನಾನು ಯೋಚನೆ ಮಾಡಿದ್ದು. ಇಲ್ಲ ಸ್ವಾಮಿ ನಾವು ಅಗಸರು ಅಂತ ಹೇಳ್ತಾರೆ, ಹಾ, ಬಟ್ಟೆ ತೊಳೆಯುವವರು ಅಂತ. ಹೌದೌದು. ಹೌದೌದೌದು. ಹಾಗೆ ಮಡಿವಾಳರು ಅಂತ ಕೂಡ ಹೇಳ್ತಾರೆ, ಹೌದಪ್ಪ. ಮಡಿಯನ್ನು ಮಾಡುವವರು ಅಂತ. ಹೌದು. ಹಾಗಾದ್ರೆ ಯಾರ್ಯಾರ ಬಟ್ಟೆಯನ್ನು ಮಡಿ ಮಾಡುವವನಲ್ಲ, ಮತ್ತೆ ಕಂಸ ಮಹಾರಾಜರ ಬಟ್ಟೆಯನ್ನು ಮಡಿ ಮಾಡುವವನು ರಾಜರಾಜ. ರಾಜ ರಜಾಕ್. ರಜಕ. ರಾಜ ರಜಕ ಅಂದ್ರೆ ನಾನೇ. ಸ್ವಾಮಿ ಹಾ. ಈ ರಾಜಬೀದಿಯಲ್ಲಿ ನಮ್ಮನ್ನು ಹೋಗುವಾಗ ಹಾ. ಕೆಲವರು ಹೇಳುವುದುಂಟು, ಏನು? ಮಡಿವಾಳ್ರೆ ಮಡಿವಾಳ್ರೆ ಮಡಿ ಏನು ಅವ್ರ ಕಿವಿಯಲ್ಲಿ ಹುಟ್ಟಿದ್ದೇನೋ ನಾನು ಅಲ್ಲ. ಅಷ್ಟು ದಾಸಾರ ಮಾಡ್ಲಿಕ್ಕೆ. ಹೌದು. ಹಾಗೆ ನಾವು ಯಾರಿಗೆ ಏನು ಕಡಿಮೆ ಅಂತ ಬೇಕಲ್ಲ. ಏನ್ ಹೆಚ್ಚು ಅಲ್ಲ ಬಿಡಿ, ಆ? ಏನ್ ಹೆಚ್ಚು ಅಲ್ಲ. ಇವತ್ತು ಹೆಚ್ಚಾದ್ರೂ ಒಂದೇ ಕಡಿಮೆ ಆದ್ರೂ ಒಂದೇ, ಎಲ್ಲ ಒಂದೇ. ಎಲ್ಲ ಒಂದೇ. ಹೌದು. ಒಟ್ಟು ನಿಮಗೆ ಮನೆ ಹೋಗಬೇಕು ಬೇಗ ಅಲ್ವಾ? ಅಷ್ಟೇ. ಸ್ವಾಮಿ ಮಡಿವನ್ನ ಆಳುವವನು ಯಾರು ಅಂದ್ರೆ ಮಡಿವಾಳರು. ಹಾ, ಮಡಿಗೆ ಶ್ರೇಷ್ಠ ಅಂತ ಹೇಳಿದ್ರೆ ಮಡಿವಾಳರೇ. ಹೌದು. ನಾವೇನು ಕಡಿಮೆ ಜನ ಅಲ್ಲ. ಮತ್ತೆ ನಮ್ಮ ಕೆಲಸಕ್ಕೆ ನಾವು ಯಾರನ್ನು ಇಟ್ಕೊಂಡಿದ್ದೀರಿ ಹೇಳಿ? ಯಾರನ್ನ? ಜನ ಇದ್ದ? ಮತ್ತೆ ನಮ್ಮ ಕೆಲಸಕ್ಕೆ ನಾವೇನು ಸಾಮಾನ್ಯದವರ? ಮತ್ತೆ ನಿಮ್ಗೆಲ್ಲ ಯಾರು ಬರ್ತಾರೆ? ನಮ್ಗೆ ಯಾರು ಬರಲಿಕ್ಕಿಲ್ಲ. ಎಲ್ಲ ಬಾ. ದೇವಾರು ದೇವತೆಗಳೇ ನಮ್ಮ ಕೆಲಸಕ್ಕಾಗಿ ಬರ್ತಾರೆ. ಸುಳ್ಳು ಹೇಳಿದ್ರೆ ಅಷ್ಟೇ. ಮತ್ತೆ ಎಂತ ಸುಳ್ಳು ಹೇಳೋದು? ಹಾ. ನಿಮ್ಗೆ ವಿಷಯ ಗೊತ್ತಿಲ್ಲ. ಏನು ಗೊತ್ತಿಲ್ಲ ಆದ್ರೆ ಗೊತ್ತಿಲ್ಲ ಅಂತ ಹೇಳಿ. ಎಂತ ಹೇಳಿ? ಅದು ಹೇಳ್ತೇನೆ. ವಿಷಯ ಗೊತ್ತುಂಟ ನಿಮ್ಗೆ? ಇಲ್ಲ. ಅದು ಒಳ್ಳೇದಾಯ್ತು. ಹೌದು. ಗೊತ್ತಿದ್ದು ನಾನು ಸಿಕ್ಕಿ ಬೀಳ್ತಾ ಇದ್ದೆ. ನಂಗೆ ಗೊತ್ತಿಲ್ಲ. ಸ್ವಾಮಿ ನಾವು ತೊಳೆದ ಬಟ್ಟೆಯನ್ನ ಹಾ. ಒಣಸ್ಲಿಕ್ಕೆ ಬರುವುದು ಯಾರು ಹೇಳಿ? ಒಣಸ್ಲಿಕ್ಕೆ ಯಾರು ಬರ್ತಾರೆ? ಸೂರ್ಯದೇವರು. ಹಾ, ಮತ್ತೇನು ಕಡಿಮೆಯಾ? ಅದೇ ಆಗದು. ಸೂರ್ಯದೇವರೇ ನಮ್ಮ ಕೆಲಸಕ್ಕೆ ಬರ್ತಾರೆ ಅಂತ ಆದ್ರೆ ನಾವೇನು ಜನ ಕಡಿಮೆ ಅಂತ ಆಯ್ತಾ? ಒಂದ್ ಪಕ್ಷ ಮೋಡ ಇದ್ರೆ ಅಂತ ಆಗುತ್ತೆ. ಅಲ್ಲಿಯೂ ನಮ್ಮನ್ನು ಕೈ ಬಿಡುವುದಿಲ್ಲ ದೇವರು. ಹ್ಮ್. ವಾಯುದೇವರು ಬರ್ತಾರೆ, ಬಂದು ಸುಯ್ 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 ಅಂತ ಗಾಳಿ ಹಾಕಿ ಹಾ. ನಾವು ಮಡಿ ಮಾಡುವ ಬಟ್ಟೆಯನ್ನ ಬೇಗ ಒಣಿಸ್ತಾರೆ. ಹಾ. ಇನ್ನು ಕೆಲವರು ಹೇಳು ಉಂಟು, ಏನು ಬಟ್ಟೆ ಒಗೆಯವನೇ ಅಂತ. ಹೌದು. ಏನು ಬಟ್ಟೆ ನಾವು ಒಗೆಯುವುದಾ? ಮತ್ತೆ ಬಟ್ಟೆ ನಾವು ಒಗೆಯೋದಲ್ಲ, ಮತ್ತೆ ಬಟ್ಟೆ ನೀವು ಒಗೆಯುವುದು. ಹಾ. ಗಂಟನ್ನು ಮಾಡಿಕೊಂಡು ಬಂದು ನಮ್ಮಲ್ಲಿ ಬಂದು ಒಗೆದು ಬಿಟ್ಟು ಹೋಗ್ತೀರಿ. ಹಾಗೆ. ನಾವು ಬಟ್ಟೆ ತೊಳೆಯೋರು ಸ್ವಾಮಿ. ಹೌದೌದು. ಬಟ್ಟೆ ತೊಳೆಯೋರಿಗೂ ಒಗೆಯೋರಿಗೂ ವ್ಯತ್ಯಾಸ ಗೊತ್ತಿಲ್ಲದೆ ಜನ ಆಡ್ತಾರೆ. ಎಂತ ಗೊತ್ತಿಲ್ಲ. ಗೊತ್ತಿಲ್ಲದೆ ಇರೋದ್ರಿಂದ ಈಗ ನಾನು ರಜಕನಾದದ್ದು ಹಾಗೆ ರಾಜ ರಜಕನಾದೆ. ಕಂಸ ಮಹಾರಾಜನ ಬಟ್ಟೆಯನ್ನು ಶುಚಿ ಮಾಡುವುದರಿಂದ ರಾಜ ರಜಕನಾದೆ. ನಿಮ್ಮಂತವರ ಬಟ್ಟೆಯನ್ನು ತೊಳೆಯುವುದಿಲ್ಲ. ಯಾಕೆ ನಿಮ್ಮ ಹೆಂಗಸರಿಲ್ವಾ? ಇದ್ರಪ್ಪ. ಮತ್ತೆ ಅವ್ರ ಹತ್ರ ತೊಳೆಸ್ಕೊಳ್ಳಿ. ನಾವೇ ಕೆಲಸ ಮಾಡ್ಕೊಳ್ಳೋದು. ನಿಮ್ಮ ಸಾಮಾನು ನಿಮ್ಮ ಕೈಲೇ ಇರಲಿ, ನಿಮ್ಮವರೇ ತೊಳೆಯಲಿ ಅಲ್ವಾ? ಹಾಗಾಗಿ ನಾನು ಕಂಸ ಮಹಾರಾಜನ ಬಟ್ಟೆಯನ್ನು ಶುಚಿ ಮಾಡಿದ್ದೇನೆ. ತಡ ಮಾಡಿದ್ರೆ ಕಂಸರಾಜ ಟಕಟಕ ಅಂತಾನೆ, ಹೆಚ್ಚು ಹೊತ್ತು ಬರೆಯುವುದಿಲ್ಲ ಅಲ್ಲಿವರೆಗೆ. ಈ ಕಡೆ ಇಲ್ಲಿ ಇಲ್ಲಿ. ಯಾರಯ್ಯ ರಜಗಾನಿ ನಿಲ್ಲು ನೋಡಿದ್ದ, ಯಾರಯ್ಯ ರಜಗಾನಿ ನಿಲ್ಲು ನೋಡಿದ್ದ, ನೀನಿಲ್ಲು ನೋಡಿದ್ದ, ಕೊರುವಿ ಮಡಿವಸ್ತ್ರ ಇವುದು ಮತ್ತ.
ಕೇಡು ಬಂದತು ಮೀರಿದರಿ ಮಾತು ಕೇಡು ಬಂದತು ದೊಡ್ಡ ಮೇಲೆ ಬಿಡ್ತೇನೆ. ಅಲ್ಲ ಸಾಗಿದ್ದು ನೀನು ಹಾ, ಬಿಡುತ್ತಲ್ಲ ಯಾವ್ದನ್ನ ಬಿಡೋದು? ಯಾರು ನೀನು ಅಲ್ಲ ಏನ್ ಬಿಡೋದು ನಾನು? ಹಾ, ಹಾಗೆ ಆಗುದು ನಾನು. ನಿಮಗಿಬ್ಬರಿಗೆ ಸೇರಿ ಎಷ್ಟು ಕಣ್ಣುಂಟು? ನಂಗೆ ಎಷ್ಟು ಕಾಣಿಸ್ತಾ ಇದೆ 4 ಕಣ್ಣು ಉಂಟು. ಹಾ. ನನಗಿರೋದು 2 ಕಣ್ಣು. ಮಕ್ಕಳಿಗೆ 2 4 ಕಣ್ಣನ್ನು ಹೊಡ್ಕೊಂಡು ಬಂದಿದ್ದೀನಿ, ನಾನು ಕಾಣೋದಿಲ್ವಾ? ಮತ್ತೆ ನೀವು ಯಾರು ಅಧಿಕಾಂತ ಕೇಳ್ತೀರಾ? ಯಾರು ಹಾ, ಬಟ್ಟೆ ಒಗಿಯುವವನಾ? ಹಾ. ಮಡಿವಾಳನಾ? ಬಟ್ಟೆ ಗಂಟು ನೋಡಿ ಹಾಗೆ ಅನ್ಸಿ ಸಿಕ್ಕಿದ್ದು ಒಳ್ಳೇದಾಯ್ತು ಹಾ. ಏನು ಏನು? ಮನೆ ತಗೊಂಡಿದ್ದೆ ನನ್ನ ಬಟ್ಟೆ ಹಾ? ನೋಡು, ಹಾ. ಅಲ್ಲಿ ಕಾಣಿಸುತ್ತಿದೆಯಲ್ಲ ಬಟ್ಟೆ. ಕಾಣಿಸ್ತಾ ಇದೆ. ಹಾ. ಅದನ್ನ ನಮಗೆ ಕೊಡು ಹಾ, ಹಾ. ನಿನ್ನ ಪಾಡಿಗೆ ನೀನು ಮನೆಗೆ ಹೋಗು. ಮನೆಗೆ ಹೋಗ್ಲಿಕ್ಕೆ ಸಾಕು 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 ಇವತ್ತಿ ಸರ್ ಆ ಕಡೆ ಹಾಗೆ ಬಟ್ಟೆ ಕೊಟ್ಟು ನಿಮ್ಗೆ ಕೊಡ್ಲಿಕ್ಕಲ್ಲ. ಮತ್ತೆ ಅದು ಕಂಸ ಮಹಾರಾಜರ ಬಟ್ಟೆ ಕಟ್ಟು. ಏನು ಒಳ್ಳೇದಾಯ್ತು? ನಾವು ಯಾರು ಗೊತ್ತಾಗಲ್ವಾ? ನೀವು ಗೊತ್ತಾಗ ಯಾರು? ಮಾವನ ಅಳಿಯಂದಿರು ನಾವೇ. ಏನು ಕೃಷ್ಣ, ಸುಮಾರು ನಾನು ಬಲರಾಮ ಅಂತ. ನೀನು ಯಾರು? ಅಲ್ಲಿ ಮಾವ ವಜ್ರಾನಗರದ ಅರಸ ಹಾ. ಕಂಸ ಮಹಾರಾಜರು ನಮಗೆ ಮಾವ. ನಿನಗೂ ನೋಡಿಯ ಹೌದಪ್ಪ. ಈ ದೊಡ್ಡ ದೊಡ್ಡ ಮನುಷ್ಯರು ಸೇರ್ಕೊಂಡು ಬದುಕುವಾಗ ನಿಮಗೆ ಯಾಕೆ ಬಂತು? ಸತ್ಯವಾದ. ನೀವು ಸತ್ಯ ಮಾತಾಡೋದು. ಈಗ ನೀವು ಬಟ್ಟೆ ಕೊಡುದಿಲ್ಲ. ಅದೆಲ್ಲ ಕೊಡ್ಲಿಕ್ಕೆ ಆಗುದಿಲ್ಲ. ನೀವೇನು ಹೇಳಿದ್ರಿ? ಒಂದೇ ದಾರಿಯಲ್ಲಿ ಹೋಗುವನು ಹಾಗೆ ನನಗೆ ದಾರಿ ನಾನು ಹೋಗ್ತೇನೆ. ಆಯ್ತು, ಬಟ್ಟೆ ಬೇಡ. ಯಾರಿಗ ಬಟ್ಟೆ ಬೇಡ? ನಿನ್ನ ಬಟ್ಟೆಗೆ ಏನು? ಮಕ್ಕಳೇ, ನೀವು ಹಾಕುವ ಬಟ್ಟೆ ಅದಲ್ಲ, ಒಳ್ಳೆದು. ಕಂಸ ಮಹಾರಾಜರು ಹಾಕುವಂತಹದ್ದು. ಓ, ಹೌದೇನೋ? ಅವ್ರೇನಾದ್ರು ನೀವು ಹಾಕಿದ್ರು ಅಂತ ಆದ್ರೆ ನೀವು ಇಬ್ಬರು ಸೇರಿದ್ರು ಒಬ್ಬರಿಗೆ ಆಗುದಿಲ್ಲ. ಅಲ್ಲಿ ಬೇಡ. ಆಯ್ತು, ಏನು? ಬೇಡ, ಹೊರಡು, ಹಾ? ಹೊರಡು. ಬಟ್ಟೆಗಳು ಬೇಡ, ಹೊರಡು, ಬೇಡ. ಕಷ್ಟ ಅಲ್ವಾ? ಬೇಡ. ನಿಮಗೆ ಸಂಸ್ಕಾರ ಉಂಟು ಅಂತ ಹೇಳಿದ ಮಾತನ್ನು ಕೇಳ್ತೀನಿ. ನಾನು ಬರ್ತೇನೆ. ಅಲ್ಲ, ನೀವು ಬೇಡ, ಬಟ್ಟೆ ಬೇಡ. ಮಕ್ಕಳೇ, ಮುಂದೆ ಹೋಗಿ, ಬಟ್ಟೆ ಬೇಡ. ನನಗೆ ಸಮಯ ಇಲ್ಲ, ಸಮಯದ ಅಭಾವ ಉಂಟು. ಮುಂದೆ ಹೋಗಿ. ಅಲ್ಲ, ಮುಂದೆ ಹೋಗ್ಲಿಕ್ಕೆ ಇರುವವರು ನೀವು ಹಿಂದೆ ಬರ್ತೀರಾ? ಇಲ್ಲಪ್ಪ, ನಮಗೆ ಬಟ್ಟೆ ಬೇಡ. ನಾವು ನಮ್ಮ ಪಾಡಿಗೆ ಮಾವನ ನಿಮಗೆ ಬಟ್ಟೆ ಬೇಡ ಆದ್ರೆ ನನಗೆ ಬಟ್ಟೆ ಬೇಕು. ನನ್ನ ಹತ್ರ ಇಲ್ಲ. ನಿಮ್ಮ ಹತ್ರ ಇಲ್ಲಾದ್ರೂ ಕೊಡಿ. ಎಲ್ಲಿಂದ ಕೊಡು? ಮತ್ತೆ ನೀವು ನನ್ನ ಹತ್ರ ಕೇಳಿದ್ರಲ್ಲ. ನಮ್ಮ ಬಟ್ಟೆ ಹಾಕೊಳ್ಳೋದೇ ಕಷ್ಟ. ಹಾ, ಹಾ. ನಿನ್ನ ಬಟ್ಟೆ ಪುನಃ ಎಲ್ಲಿಂದ ತರುವುದು? ನನ್ನ ಬಟ್ಟೆ ನಿಮಗೆ ಬೇಡವೇ? ಸಾಕು, ಮಕ್ಕಳೇ, ನಮ್ಮ ಬಟ್ಟೆ ಕೊಡ್ತೀರಲ್ವಾ? ಬಾ. ಏ, ನೀನು ಹೋಗ್ಲಿಲ್ಲ ನನ್ನ ನಾನು ಬಟ್ಟೆ ಹೋಗ್ಲಿಕ್ಕೆ ಬಂದವನಲ್ಲ ನಾನು. ನಾನು ಕೆಲಸ ಮಾಡ್ತೀವಿ. ಬೇಡ, ಬೇಡ, ನನಗೆ ಬಟ್ಟೆ ಬೇಡ. ಬೇಡ ಹೊಯ್ಡ, ಹೋಗಂತೆ. ಬೇಡ ಹೊಯ್ಡ ಅಂತ ಹೋಗಂತ ನೀನು ಅದೇ ಹೇಳುದಾ? ಹೊರಡು. ಹೋಗ್ಲಿಕ್ಕೆ ನಾನು ಕಟ್ಕೊಡ. ನಿನ್ನ ಹತ್ರ ಇಲ್ವಾ? ಕದಿಯೋದಿದ್ರೆ ನನ್ನ ಅಣ್ಣ ಎಲ್ಲ ಕದಿಯೋದಿಲ್ಲಪ್ಪ. ನನ್ನ ಅಣ್ಣಂಗೆ ಕದಿಯೋದೇ. ನಾನು ಒಂದು ಕೇಳಿದ್ದೇನೆ, ಕೃಷ್ಣ ಪರಮಾತ್ಮ ಅಂತ ನಿಮ್ಗೆ ಹೇಳ್ತಾರಂತೆ. ನೀನು ಗಂಡಸರು ಬಟ್ಟೆ ಕದಿಯುವುದಿಲ್ಲ ಅಂತೆ, ಹೆಂಗಸರು ಬಟ್ಟೆ ಕದೀತಿಯಂತೆ. ಇದು ಯಾವಾಗ ಗಂಡಸರು ಬಟ್ಟೆನೂ ಕದೀಲಿಕ್ಕೆ ಅಭ್ಯಾಸ ಮಾಡಿದೆ? ನೀನಿಲ್ಲ. ಹಾಗಾದ್ರೆ ಕೈ ತೋರಿಸ್ಬಾರ, ನೀನಾದ್ರೂ ಉಂಟಾ? ಮಕ್ಕಳು ಜತ್ರ ಯಾರವರ ಕಾರ್ಮಿಕ ಕಂಡು
ಆ, ನಮಗೆ ಅಪ್ಪಣೆ ಇಟ್ಟು ಭಾರತದ ನಿಲ್ಲುವುದಕ್ಕೆ ಅನುವು ಮಾಡಿ ಕೊಟ್ಟಿದ್ದಾನೆ. ಆ, ಯಾರೋ ಬರುವವರಿದ್ದಾರಂತೆ ಮಕ್ಕಳು, ಹೌದು ಅವರನ್ನೇ ನೋಡ್ತೇನಂತೆ. ಬರ್ಲಿ. ಮುಂದುವರಿತೇನೆ. ಯಾವಾಗ ಸಿಕ್ಕುತ್ತೀರಿ ಎಂಬುದಾಗಿ ನನ್ನ ವೈಯಕ್ತಿಕ ನೆಲೆಯಲ್ಲೇ ಕೈ ಹಾಕಿದವರು ನೀವು. ನಾನು ಬಯಸಿದವಳು ಪೂತನಿ. ಆ ಪೂತನಿಯನ್ನು ಮದುವೆ ಆಗಬೇಕು ಎಂಬುದಾಗಿದ್ದೆ. ಆದರೆ ನೀವು ಒಂದು ಮುಗಿಸಿದ್ದೀರಿ. ಸಿಕ್ಕಿದ್ದು ಒಳ್ಳೆಯದಾಯಿತು. ನನ್ನ ಕೈಗೆ ಸಿಕ್ಕಿದ್ರು ಮಕ್ಕಳೇ ಇಂಥ ಹಲ್ಲು ಮುರಿತೇನೆ. ನನ್ನ ದರ್ಶನಾಕಾಂಕ್ಷಿಗಳಾಗಿ ಅದಷ್ಟು ಜನತೆ ಕಾಯ್ತಿದ್ದವರಿದ್ದಾರೆ. ಅವರಿಗೆ ನನ್ನ ನೋಡೋ ಯೋಗ ಭಾಗ್ಯ ಸಿಗಲಿಲ್ಲ. ಅಂಥದ್ರಿಂದ ವಿಜೃಂಭಣೆಯ ಸಭೆ ನನ್ನ ತೊಡೆಯನ್ನು ಏರಿ ಕುಳಿತುಕೊಳ್ಳೋದಕ್ಕೆ ಎಷ್ಟು ಮನ ತುದಿಲುವೆ ಏಕೆ ಮಾಡ ಅಯ್ಯರಲ್ಲವೇ ನಿರಲಿ ತತ್ತಿತ್ತಂದಿರಲಿ ನಿರಲಿ ಮನ ತುದಿಲುವೆ ಏಕೆ ಮಾಡ ಅಳಿಯರಲ್ಲವೇ ನಾವು ಅಳಿಯರಲ್ಲವೇ ಮನ ತುದಿಲುವೆ
ಒಲಿದು ಕರೆಸಿ ಒಲಿದು ಕರೆಸಿ ಒಲಿದು ಕರೆಸಿ ಕೊಲುವೆಯೇನು ತಿಳಿಯಲಿಲ್ಲವೇ? ಒಲಿದು ಕರೆಸಿ ಒಲಿದು ಕರೆಸಿ ಒಲಿದು ಕರೆಸಿ ಒಲಿದು ಕರೆಸಿ ಕೊಲುವೆಯೇನು ತಿಳಿಯಬೇಡವೇ ಮಾವ ಅಳಿಯರಲ್ಲವೇ? ಪ್ರವೇಶಿಸಿದ್ದೆ ತಪ್ಪು. ನಿನ್ನ ಹತ್ರ ನಿಂತ್ಕೊಂಡೇ ಯಾರಿಗೂ ಗುರುತು ಬರ್ತಿರೋದಲ್ಲ, ಎಷ್ಟೋ ಸಲಗರಿಗೆ ಮಾವ, ಸಿಟ್ಟು ಮಾಡೋದು ಯಾಕೆ ಮಾವ? ನೋಡು ನೋಡು ನೋಡು, ನಮ್ಮನ್ನ ನೋಡಿ ಎಲ್ಲರೂ ಹೊಗಳ್ತಾ ಇದ್ದಾರೆ. ಕೃಷ್ಣಬಲರಾಮರು ಬಂದರು ಎನ್ನುವ ಹಾಗೆ. ನೀನ್ ನೋಡಿದ್ರೆ ಸಿಟ್ಟು ಮಾಡ್ಕೊಂಡು ಸ್ವರ ಇವತ್ತು ಕೇಳಲಿಕ್ಕಾಗುವುದಿಲ್ಲ. ಇಷ್ಟು ಸಿಟ್ಟು ಒಳ್ಳೆಯದಲ್ಲ ಮಾವ. ವಯಸ್ಸಾಗಿದೆ ನಿಮಗೆ, ಸಣ್ಣವರಂತ ಭಾವಿಸಿದ್ದೀರಾ ಮಾವ? ಅಲ್ಲ, ನೀವು ಹೆಮ್ಮೆ ಪಡ್ಬೇಕಾದವರು. ಯಾಕೆ? ಈ ರೀತಿಯಾಗಿ ಸಿಟ್ಟು ಮಾಡ್ತಿದ್ದೀರಲ್ಲ, ನಾವು ಮಾಡಿದಂತಹ ಸಾಧನೆ ಏನು? ಅದೆಲ್ಲ ಕೇಳಿ ನಿಮಗೆ ಸಿಟ್ಟೆ ಮಾವ. ಮಗುಳ ಬೇಡ ಕಬಡ್ಡಿ ಬೇಡ ಕಬಡ್ಡಿ ನೀನು ಬಲ್ಲೆ ನಾನು ಬಲ್ಲೆ ನಾನು ಕೃಷ್ಣ, ಸಿಟ್ಟು ಯಾಕೆ ಮಾವಯ್ಯ? ಎಣ್ಣೆ ಮುದ್ದೆ ಮೇಲೆ ಕೂದಲು ಎಳೆದ ಹಾಗೆ ನಯವಾಗಿ ಮಾತಾಡೋದಕ್ಕೆ ಮುಂದಾಗುತ್ತಾ ಇದ್ದೀಯ. ಅಬ್ಬಬ್ಬಬ್ಬಬ್ಬ, ಏಯ್! ನಿನ್ನಲ್ಲೇ ಕೇಳುತ್ತೇನೆ ನಾನು. ಏನ್ ಮಾವ? ನಮ್ಮಲ್ಲಿ ಹೆಣ್ಣಿಗೆ ಮಹತ್ತರವಾದ ಸ್ಥಾನವನ್ನು ಕೊಟ್ಟವರು ನಾವು. ಹೌದಾ? ಮೊತ್ತದಲ್ಲಿ ಪಾಪು ಅಳಿಯಂದಿರು ಹಾಲು ಕುಡಿ ನಿಶ್ಚಿಂತೆಯಾಗಿರಲಿ ಎಂಬ ಕಾರಣಕ್ಕಾಗಿ ನಮ್ಮವಳೆ ಒಂದು ರೀತಿ ನಮ್ಮ ಜಾತಿಯಲ್ಲಿ ದೊಡ್ಡ ಹಾಲಿನ ಉತ್ಪಾದನಾ ಕೇಂದ್ರ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಅಂತಹ ಪೂತನನ್ನು ನಿನ್ನಡೆಗಾಗಿ ಕಳಿಸಿದ್ರೆ ಯಾಕೆ ಪೂತನನ್ನು ಜಗದ ಜನರ ಶಿಶುಗಳಿಂದ ನಡುಮಲೆಯನು ವಿಕಟ ವಿಷವನಿತ್ತಳಾದ ಮಗಕ್ಕೆ ಕೊಂದನು. ಜಗದ ಜನರ ಶಿಶುಗಳಿಂಗೆ ಅಗಡು ಮೊರೆಯನು. ಜಗದ ಜನರ ಶಿಶುಗಳಿಂಗೆ ಅಗಡು ಮೊರೆಯನು. ಅಗಡು ಮೊರೆಯನು. ಬಿಗಡ ವಿಷವಿತ್ತಳಾಗೆ ಮಗುಚಿ ಕೊಂದೆನು. ಬಿಗಡಾರಿ ಜವೈತಲಾಕೆ ಬಂದೇನು. ಜಗದ ಜನರ ಶಿಶುಗಳಿಂಗೆ ಅಗಡು ಮೊಲೆಯನು ವಿಗಡ ವಿಷವನಿತ್ತಳಾಕೆ ಮಗುಚಿ ಬಂದೆನು. ವಿಗಡ ವಿಷವಿತ್ತಳಾಕೆ ಮಗುಚಿ ಬಂದೆನು. ಕೌಸಲ್ಯ ನಮ್ಮ ಕಡೆಗೂ ಬಂದಿದ್ಲು. ನನ್ನನ್ನು ಎತ್ತುಕೊಂಡು ಹಾಲು ಕುಡಿಸುವುದಕ್ಕೆ ಕಡೆ ಬರೋದಲ್ಲ, ನಿಮ್ಮ ಕಡೆಗತ್ತಲೇ ಕಳಿಸಿದ್ದ. ಹೌದು ಮಾವಯ್ಯ, ಸಂತೋಷ. ಹಾಲು ಕುಡಿತಾ ಇದ್ವಾ? ಕಣ್ಣು ಮುಚ್ಚಿ ಹಾಲು ಕುಡಿತಾ ಇದ್ದ? ಕಣ್ಬಿಟ್ಟು ನೋಡ್ತಾರೆ ಮಾವಯ್ಯ. ನೀವು ಒಂದು ಜಾತಿ ಬೆಕ್ಕಿ ಜಾತಿ ಅವ್ರಿಗೆ ಕಣ್ಣು ಮುಚ್ಚಿಕೊಂಡೆ ಹಾಲು ಕೊಡುತ್ತೆ. ಅಯ್ಯ, ಎಲ್ಲರೂ ಏಯ್! ಕೂತು ನೀವು ಗತಿ ಬಿಡು. ಹೌದು ಮಾವಯ್ಯ. ಅಂತ ನೀವು ಬಂದಲ್ಲ, ಅವಳು ಸತ್ತು ಹೋದ್ಲು. ಅವಳು ಸತ್ತು- ಮತ್ತೊಬ್ಬ ಶಕಟಾಸುರನ್ನು ಕಳಿಸಿದ್ದವ ಏನ್ ಮಾಡಿದೆ? ಓ, ಶಕಟ ಬಂಡಿಯ ರೂಪದಲ್ಲಿ ಬಂದ. ಆ ಶಕಟ ಹೇಳಬೇಡ, ಬಡಿ ಶಕಟಾಸುರ ಏ ಮಾವ, ಬಂಡಿಯ ರೂಪದಲ್ಲಿ ಬಂದ. ಯಾವುದೋ ಹೊಸ ಬಂಡಿ. ಒಮ್ಮೆ ಏರಿ ನೋಡ್ಬೇಕಂತ ಮನ್ಸಾಯ್ತು. ಹೀಗೆ ಕಾಲಿಟ್ಟಿದ್ದಷ್ಟೇ, ಎಂತ ಮಾಡಿಲ್ಲ. ಕೂತೇ ನಿಂತ. ಇಲ್ಲಿ ಕಾಲಿಡುವುದಂತ ನೀನು ಬಂಡಿ ಏರಿದ ಬಂಡಿ ಹೋಗಿ ಹಾಕುವುದೇ ಏನು? ಏಯ್! ದೇವಕ್ಕ ಪ್ರಲಂಬ ಬಕ ಮುಂತಾದ್ರೆಲ್ಲ ಬಂದ್ರೆ ಏನು ಮಾಡಿದ್ರಿ? ನಾವು ಕೊಂದದಲ್ಲ ಮಾವಯ್ಯ, ಕೊಂದ್ರು ಸತ್ರು ಅಷ್ಟೇ. ಕೃಷ್ಣನಿಂದ ಕೊಂದರಿನ ಕೃಷ್ಣ. ಕೃಷ್ಣನ ನಿನ್ನ ಏನು ಮಾವ ಬಿಲ್ಲ ಹಬ್ಬಕ್ಕಾಗಿ ಕರೆಸಿಕೊಂಡಿದ್ದಾಳೆ ಅಂತ ಭಾವಿಸಿದ್ರು? ಅಲ್ಲವೇ? ಅಲ್ಲವೇ ಅಲ್ಲೋ? ನಿಮ್ಮ ಮಾತಾಪಿತರ ಇದರಲ್ಲಿ ಮಾತಾ ಬಿಡಲಿ ನೀನು ಬಿಸ್ತಿಸ್ಕೊಂಡು.
ದೇವಾದಿದೇವ ಸಕಲಾಗಮ ಪೂಜಿತ ಯಾದವ